ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲಿಗೆ ಹೊಸದಾಗಿ ಯಾರ್ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಇವತ್ತು ನನ್ನ ಮನೆಯಲ್ಲೇ ತುಂಬ ಟೇಸ್ಟಾಗಿರೋದು ಐಸ್ ಕ್ರೀಮ್ ಪಾರ್ಲರ್ ಥರನೇ ಟೇಸ್ಟಾಗಿರೋದು ಮನೆಯಲ್ಲೇ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ಹೇಳ್ಕೊಡ್ತೀನಿ. ಟೇಸ್ಟಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋದೇ ಬೇಡ, ಮನೆಯಲ್ಲೇ ಈ ಥರ ಮಾಡ್ಕೊಂಡು ಇಟ್ಕೋಬೋದು. ಮ್ಯಾಂಗೋ ಸೀಸನಲ್ಲಿ ತುಂಬ ಟೇಸ್ಟಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು 4 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಹಣ್ಣಾಗಿರೋದು. ನಿಮಗೆ ಯಾವುದು ಸ್ವೀಟಾಗಿರುತ್ತೆ, ಯಾವ್ದು ಟೇಸ್ಟಾಗಿರುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ ಮಾವಿನ ಹಣ್ಣು ತೊಗೊಂಡು ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಳಗಡೆ ಹಣ್ಣು ಮಾತ್ರ ಸಿಪ್ಪೆಲ್ಲ ಸಪ್ರೇಟ್ ಮಾಡಿ, ಹಣ್ಣು ಮಾತ್ರ ನಾನು ಸಪ್ರೇಟ್ ಮಾಡ್ಕೋತೇನೆ. ನೋಡಿ, ಇದು ಯಾವುದೇ ನಾವು ಗ್ಯಾಸ್ ಮೇಲೆ ಮಾಡಿ ಆಮೇಲೆ ಐಸ್ ಕ್ರೀಮ್ ಮಾಡೋ ಅವಶ್ಯಕತೆಯೇ ಇಲ್ಲ. ಗ್ಯಾಸ್ ಬೇಡ, ಓವನ್ ಬೇಡ, ಮತ್ತು ಮಿಲ್ಕ್ ಮೇಡ್ ಬೇಡ. ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಈ ಥರ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡು ಒಂದು ಬಾಕ್ಸ್ಗೆ, ಹೆರಿಟೇಜ್ ಬಾಕ್ಸ್ಗೆ ನಾನು ಹಾಕೋತಾ ಇದ್ದೇನೆ. ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಸುಲಭವಾಗಿರುತ್ತೆ. ಈ ಥರ ನೀವು ಮಾಡಿಕೊಂಡ್ರೆ ಈ ಥರ ಎಲ್ಲ ಹಣ್ಣನ್ನು ಸಿಪ್ಪೆ ಸಪ್ರೇಟ್ ಮಾಡ್ಕೊಂಡು ಹಣ್ಣನ್ನು ಬಾಕ್ಸ್ಗೆ ಹಾಕೋತಾ ಇದ್ದೇನೆ. ನಾನು 4 ಮಾವಿನ ಹಣ್ಣಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ ಇವಾಗ. ನೀವು ಮಾವಿನ ಹಣ್ಣು ಸೀಸನಲ್ಲಿ ಈ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಮಾವಿನ ಹಣ್ಣು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡಿ ಈ ಥರ ಒಂದು ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಇದನ್ನು ಬಾಕ್ಸ್ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಕ್ತೀನಿ ನಾನು. ಮತ್ತು ಒಂದು ಬಟ್ಲಲ್ಲಿ ಹಾಲು, ನಾನು ಬಟ್ಲಲ್ಲಿ ಇಕ್ತಾ ಇದ್ದೀನಿ ಹಾಲನ್ನು. ಇದು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಹಾಲಿದು. ನೀವು ಬೇಕಾದ್ರೆ ಐಸ್ ಕ್ಯೂಬ್ ಮಾಡ್ತೀವಲ್ಲ ಆ ಥರ ಆ ಕ್ಯೂಬ್ಸ್ ಥರನೇ ಹಾಲನ್ನ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಐಸ್ ಕ್ಯೂಬಲ್ಲಿ ಬೇರೆ ಇದು ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಬಟ್ಲಲ್ಲಿ ಹಾಕ್ಕೊಂಡು ಹಾಲನ್ನ ಇಟ್ಕೋತಾ ಇದ್ದೀನಿ. ನಾನು ಎಷ್ಟು ಯೂಸ್ ಮಾಡ್ತೀನಿ ಅಷ್ಟು. ಇದನ್ನು ಒಂದು ಐಸ್ ಕ್ಯೂಬ್ ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ಫ್ರೀಝರಲ್ಲಿ ಇಕ್ಕಬೇಕು. ಒಂದು 7-8 ಅವರ್ ಇಕ್ಕಬೇಕು. ನಾನು ಓವರ್ ನೈಟ್ ಇಟ್ಟಿದ್ದೆ. ನೋಡಿ, ಹಾಲನ್ನು ಗಟ್ಟಿಯಾಗಿದೆ ಮತ್ತು ಮಾವಿನ ಹಣ್ಣು ಫುಲ್ ಫ್ರೀಝರಲ್ಲಿ ಇಕ್ಕಿದ್ದೆ, ಐಸ್ ಕ್ಯೂಬ್ ಥರ ಆಗಿದೆ. ನೋಡಿ, ತುಂಬ ಗಟ್ಟಿಯಾಗಿದೆ ಐಸ್ ಕ್ಯೂಬ್ ಥರ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೋತೇನೆ. ಈ ಥರ ನೀವು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಈ ಥರ ಮಾಡ್ಕೊಂಡಾದ್ಮೇಲೂ ಫ್ರೀಝರಲ್ಲಿ ಇಕ್ಕಬೇಕಂತ ಏನೂ ಇಲ್ಲ. ನಿಮ್ಗೆ ಬೇಕಾದರೆ ಇಟ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಹಂಗೆ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೋಬೋದು. ಐಸ್ ಕ್ರೀಮ್ ಪಾರ್ಲರ್ ಸೇಮ್ ಟೇಸ್ಟ್ ಇರುತ್ತೆ. ಇದಕ್ಕೆ ಕೆಲವರು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾರೆ. ನಾನು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾಯಿಲ್ಲ. ಮಿಲ್ಕ್ ಪೌಡ್ರು ತಗೊಂಡಿದ್ದೇನೆ. ಮಿಲ್ಕ್ ಮೇಡ್ ಬದಲು ಅದನ್ನು ಹಾಕೋಬೋದು. ಇಲ್ಲಾಂದರೆ ಮಿಲ್ಕ್ ಪೌಡ್ರು ಮತ್ತು ಶುಗರು ಮತ್ತು ಕ್ರೀಮ್ ತೊಗೊಂಡಿದ್ದೇನೆ. ನಿಮಗೆ ಕ್ರೀಮ್ ಇಲ್ಲ ಅನ್ನೋರು ಇದಕ್ಕೆ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಹಾಕೋಬೋದು. ನಮ್ಮನೆ ಕ್ರೀಮ್ ಇತ್ತು ಅಂತ ನಾನು ಹಾಕ್ಕೊಂಡಿದ್ದೇನೆ. ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ತೊಗೊಂಡು ಹಾಕೋಬೋದು. ಹಾಲಿನ ಕೆನೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಹಾಕ್ಕೊಳ್ಳಿ. ಫುಲ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಪಲ್ಸ್ ಮೋಡಲ್ಲಿ ಹಾಕ್ಕೊಂಡು ಬನ್ನಿ. ನಾನು ಹಾಲು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಕರ್ಗಕ್ಕೆ ಇಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕೋತೀನಿ ನಾನು. ಹಾಲ್ದು ಕ್ಯೂಬ್ ಮಾಡ್ಕೊಂಡಿದ್ದೆನಲ್ಲ ಅದು ಸ್ವಲ್ಪ ಹಾಕೋತೀನಿ. ನೋಡಿ, ಎಷ್ಟು ಕ್ರೀಮಿ ಟೈಪ್ ಬಂದಿದೆ ನೋಡಿ. ಪಲ್ಸ್ ಮೋಡಲ್ಲಿ ಹಾಕೊಳ್ಳಿ, ಈ ಥರ ಕ್ರೀಮಿ ಟೈಪ್ ಬರುತ್ತೆ. ನಾನು ಏನು ಮಾವಿನ ಹಣ್ಣು ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡಿದ್ದೆ ಅದೇ ಬಾಕ್ಸಲ್ಲಿ ನಾನು ಇಡ್ತಾ ಇದ್ದೇನೆ ಐಸ್ ಕ್ರೀಮ್ಗೆ.
ನೋಡಿ ಎಷ್ಟು ಕ್ರೀಮಾಗಿರೆ, ನೀವು ಹಿಂಗೂ ಬೇಕಾದ್ರೂ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಐಸ್ ಕ್ರೀಮ್ ಕೂಲಾಗಿರುತ್ತೆ. 2ನೇ ಟ್ರಿಪ್ ಹಾಕೋತಾ ಇದ್ದೀನಿ, ಕ್ರೀಮ್ ಹಾಕೋತಾ ಇದ್ದೀನಿ ಸೆಕೆಂಡ್ ಟ್ರಿಪ್ಪು. ಮತ್ತು ಮಾವಿನ ಹಣ್ಣು ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ. ನೀವು ಮಿಲ್ಕ್ ಮೇಡ್ ಯೂಸ್ ಮಾಡೋಂಗಿದೆ, ಶುಗರ್ ಎಲ್ಲ ಅದರಲ್ಲೇ ಇರುತ್ತೆ, ಶುಗರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಇದನ್ನು ನಾನು ಮತ್ತೆ ಪಲ್ಸ್ ಮೋಡಲ್ಲಿ ಹಾಕೊಂಬಂದಿದ್ದೀನಿ. ನೋಡಿ ಎಷ್ಟು ಕ್ರೀಮಿ ಸ್ಟ್ರೆಚ್ಚರಲ್ಲಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಹೀಗೂ ತಿನ್ಬೋದು ನೀವು, ಇಲ್ಲ ಅಂದರೆ ಬಾಕ್ಸಲ್ಲಿ ಇಟ್ಬಿಟ್ಟು ಒಂದು 3 ಅವರ್ ಫ್ರೀಝರಲ್ಲಿ ಇಟ್ಟು ಐಸ್ ಕ್ರೀಮ್ ಥರ ಬರೋವರೆಗೂ ಕಾದು ಆಮೇಲೆ ತಿನ್ಬೋದು. ನೋಡಿ ಈ ಥರ ಮಾಡಿದ್ರೆ ಟೇಸ್ಟು ಮಕ್ಕಳು ಸಹ ಅಲ್ಲ, ದೊಡ್ಡವರು ಸಹ ಬಿಡಲ್ಲ, ಫುಲ್ ಖಾಲಿ ಮಾಡಿ ಇಕ್ತಾರೆ. ನೋಡಿ ನಾನು ಚಿಕ್ಕ ಐಸ್ ಕ್ರೀಮ್ದು ಬಾಕ್ಸ್ ಇತ್ತು, ಅದನ್ನು ಅದರಲ್ಲೂ ಹಾಕಿದ್ದೀನಿ. ಮೇಲುಗಡೆ ಗಾರ್ನಿಷ್ಗೆ ಮಾವಿನ ಹಣ್ಣು ಕ್ಯೂಬ್ಸ್ಗಳು ಹಾಕೋತಾ ಇದ್ದೇನೆ. ಪಿಸ್ತಾ, ಡ್ರೈ ಫ್ರೂಟ್ಸ್ ಏನೇ ಅಂದ್ರೂ ಗಾರ್ನಿಷ್ಗೆ ಹಾಕೋಬೋದು. ನಾನು ಮ್ಯಾಂಗೋ ಐಸ್ ಕ್ರೀಮೆಲ್ಲ ಮಾಡ್ತಾ ಇರೋದು, ಅದಕ್ಕೋಸ್ಕರ ಮೇಲುಗಡೆ ಮ್ಯಾಂಗೋ ಸ್ಲೈಸ್ ಮಾಡಿ ನಾನು ಹಾಕೋತಾ ಇದ್ದೇನೆ. ನೋಡಿ ಹೀಗೂ ತಿನ್ಬೋದು ನೀವು, ಹಿಂಗೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ಹಂಗೂ ತಿನ್ಬೋದು, ಇಲ್ಲ ಫ್ರೀಝರಲ್ಲಿ ಇಟ್ಟು ತಿನ್ಕೋಬೋದು ಐಸ್ ಕ್ರೀಮ್ ಥರ, ತುಂಬ ಟೇಸ್ಟಾಗಿರುತ್ತೆ. ನಾನು ಇಡ್ತಾಯಿದ್ದೀನಿ ಫ್ರೀಝರಲ್ಲಿ ಇಟ್ಬಿಟ್ಟು, ಒಂದು 4 ಅವರ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಹೊರಗಡೆ ಹೋಗಿ ಐಸ್ ಕ್ರೀಮ್ ಪಾರ್ಲರಲ್ಲಿ ನೀವು ಇಷ್ಟಿಷ್ಟೇ ಅಷ್ಟು ದುಡ್ಡು ಕೊಟ್ಬಿಟ್ಟು ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮ್ಯಾಂಗೋ ಫ್ಲೇವರಲ್ಲಿ ಒಂದೊಂದು ಫ್ರೂಟು ಯಾವ್ಯಾವ ಸೀಸನ್ ಇರುತ್ತೋ ಆಯಾ ಸೀಸನಲ್ಲಿ ಐಸ್ ಕ್ರೀಮ್ ಮಾಡ್ಕೊಂಡು ಇಟ್ಕೋಬೇಡಿ. ಮಕ್ಕಳಿಂದ ದೊಡ್ಡವ್ರವರೆಗೂ ಆಚೆಯಿಂದ ಗೆಸ್ಟುಗಳು ಬಂದರೆ ಈ ಥರ ಮಾಡಿ ಕೊಡ್ಬೋದು. ನೋಡಿ 4 ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಟೇಸ್ಟಾಗಿತ್ತು. ಮತ್ತು ಐಸ್ ಕ್ರೀಮು ಮನೆಯಲ್ಲೇ ಮಾಡ್ಕೋಬೋದು, ಟೇಸ್ಟ್ ಅಂತೂ ಆಸಮಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರನ್ನು ನೋಡಿ ಸಪೋರ್ಟ್ ಮಾಡಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.